ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರು. ನಾನಿವತ್ತು ಈಜಿಪ್ಟ್ ದೇಶಕ್ಕೆ ಬಂದಿದ್ದೀನಿ. ಈ ಈಜಿಪ್ಟ್ ದೇಶ ಏನಿದೆ, ಈ ಹಳೆ ನಾಗರಿಕತೆಗಳ ತಾಯ್ನಾಡು ಅಂತ ಕರೀತಾರೆ. ನಾವು ಹಿಸ್ಟ್ರಿ ಬುಕ್ಸಲ್ಲಿ ಓದ್ಕೊಂಡಂಗೆ ಈ 4 ಅತಿ ಪುರಾತನ ನಾಗರಿಕತೆಗಳು ಏನಿದೆ ಅದರಲ್ಲಿ ಈಜಿಪ್ಟ್ ಕೂಡ ಒಂದು. ಅದರ ಜೊತೆಗೆ ಈ ಮೆಸೊಪೊಟೇಮಿಯಾ ಮತ್ತೆ ಸಿಂಧೂ ನದಿಯ ನಾಗರಿಕತೆ ಮತ್ತೆ ಚೈನಾದ ನಾಗರಿಕತೆ, ಇವು 4 ತುಂಬಾನೇ ಜಗತ್ ಪ್ರಸಿದ್ಧ. ನಾನೀಗ ಈ ಕೈರೋ ಮಧ್ಯದಲ್ಲಿ ಡೌನ್ ಟೌನ್ ಅಂತಿದೆಯಲ್ಲ, ಅಲ್ಲಿರೋ ವೆರಿ ಫೇಮಸ್ ಲ್ಯಾಂಡ್ ಮಾರ್ಕ್ ಆಗಿರೋ ತಹರೀರ್ ಸ್ಕ್ವೇರ್ ಇದ್ದೀನಿ. ತಹರೀರ್ ಅಂದ್ರೆ ಲಿಬರೇಷನ್ ಅಂತ ಅರ್ಥ. ಈ ತಹರೀರ್ ಸ್ಕ್ವೇರ್ ಒಂಥರ ಈಜಿಪ್ಟ್ಗೆ ನ್ಯಾಷನಲ್ ಐಡೆಂಟಿಟಿ ಮತ್ತೆ ಸಿಂಬಲ್ ಆಫ್ ಈಜಿಪ್ಷಿಯನ್ ರೆವಲ್ಯೂಷನ್ ಅಂತ ಕೂಡ ಹೇಳ್ತಾರೆ. 2011ರಲ್ಲಿ ಒಂದು ಈಜಿಪ್ಷಿಯನ್ ರೆವಲ್ಯೂಷನ್ ಆಯ್ತಲ್ಲ, ಅದು ಇಲ್ಲಿಂದ ಶುರುವಾಗಿದ್ದು. ತುಂಬಾ ಹಳೆ ಏರಿಯಾ ಆಗಿರೋದ್ರಿಂದ ತುಂಬಾ ಹಳೆ ಬಿಲ್ಡಿಂಗ್ಸ್ ಕಾಣುತ್ತೆ. ಜೊತೆಗೆ ಮಧ್ಯದಲ್ಲಿ ಮಾನ್ಯುಮೆಂಟ್ ಸುತ್ತು ಈ ತುಂಬಾನೇ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಇದೆ. ಮತ್ತೆ ತುಂಬಾನೇ ಈ ಈಜಿಪ್ಷಿಯನ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ಇದೆ. ಇಲ್ಲಿಂದ ನೈಲ್ ನದಿ ಕೇವಲ ಒಂದು 200-300 ಮೀಟರ್ ಇದೆ. ಇಲ್ಲಿಂದ ನೀವು ಈ ಕೈರೋ ಟವರ್ನು ಕೂಡ ಇಲ್ಲಿಗೆ ನೋಡಬಹುದು ಸ್ನೇಹಿತರೆ. ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಹೆಸರು ಈಜಿಪ್ಷಿಯನ್ ಮ್ಯೂಸಿಯಂ. ಈ ಕೈರೋ ಮ್ಯೂಸಿಯಂಗೆ ಸ್ವಾಗತ. ಈ ಮ್ಯೂಸಿಯಂ ಓಪನ್ ಆಗಿದ್ದು 1902ರಲ್ಲಿ, ಅಂದ್ರೆ ಸುಮಾರು 123 ವರ್ಷ ಹಳೆ ಮ್ಯೂಸಿಯಂ ಇದು. ಇಲ್ಲಿ ಸರಿಸುಮಾರು 1,25,000 ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರಂತೆ. ಇದು ಸುಮಾರು 7,000 ವರ್ಷಗಳ ಚರಿತ್ರೆಯನ್ನು ಒಂದೇ ಕಡೆ ನೋಡಿದಾಗೆ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಕಡೆಯಿಂದ ಎಂಡ್ ಮಾಡಬೇಕು ಅಸಲು ಗೊತ್ತಾಗೋದೇ ಇಲ್ಲ. ಇವೆಲ್ಲ ನೋಡಿ, ಮಮ್ಮಿ ಮೂವಿಯಲ್ಲಂತೂ ನೋಡಿರ್ತೀರ ತುಂಬಾ. ಈಜಿಪ್ಟ್ ಅಂದ್ರೆ ಫಸ್ಟ್ ನೋಡಕ್ಕಾಗೋದೆ ಈ ತರ ಸ್ಟ್ಯಾಚ್ಯೂಗಳು, ಕಲ್ಲಿನಿಂದ ಮಾಡಿರ್ತಾರೆ. ಇದೆಲ್ಲ ಆ ಕಾಲದಲ್ಲಿ ಉಪಯೋಗಿಸಲಾಗಿರೋ ವಸ್ತುಗಳು. ಕೆಲವು ಒಡೆದೋಗಿದೆ, ಆದಷ್ಟು ಮಟ್ಟಿಗೆ ಸ್ವಲ್ಪ ರೆಸ್ಟೋರ್ ಮಾಡಿ ಕೂಡ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ರೆಡ್ ಗ್ರೈಂಟ್ ಇಂದ ಮಾಡಿರೋ ಒಂದು ಶವಪೆಟ್ಟಿಗೆ ನೋಡ್ತಾ ಇದ್ದೀರಲ್ಲ, ಸಾರ್ಕೋಫೆಗಸ್ ಅಂತ ಏನಂತ ಕರೀತಾರೆ, ಅದು ಫೆರೋ ಮೆರಮ್ಟಾ ಅವ್ರಿಗೆ ಯೂಸ್ ಮಾಡಿದ್ರಂತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಲೈಮ್ ಸ್ಟೋನ್ ಸ್ಟ್ಯಾಚ್ಯೂ, ಇದು ಬಂದು ಕಿಂಗ್ ಅಮಿನೋಫಿಸ್ ಅಂತೆ. ಮತ್ತೆ ಅವರ ಪತ್ನಿಯಾದ ಕ್ವೀನ್ ಟೈ ಮತ್ತೆ 3 ಜನ ಅವರ ಹೆಣ್ಣು ಮಕ್ಕಳು ಇದು ಕೂಡ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ಕ್ರಿಸ್ತಪೂರ್ವ 1380 ಅಂತ ಹಾಕಿದ್ದಾರೆ. ಅಂದ್ರೆ 3,500 ವರ್ಷಗಳ ಇತಿಹಾಸ ನಮ್ ಕಣ್ಮುಂದೆ ಇದೆ. ಐ ಥಿಂಕ್ ಇದು ತುಂಬಾ ಫೇಮಸ್ ಅನ್ಕೋತೀನಿ. ಇದರಲ್ಲಿ ಎಲ್ಲರೂ ನಿಂತ್ಕೊಂಡು ಬೇರೆ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಇದನ್ನ ಕಿಂಗ್ ಟುಟ್ಮೋಸಿಸ್ III ಅವರ ಫೋಟೋ ಅಂತೆ. ಈ ಸ್ಟ್ಯಾಚ್ಯೂಸ್ ಎಲ್ಲ ಏನ್ ನೋಡ್ತಾ ಇದೀವಿ, ಇದೆಲ್ಲ ಸುಮಾರು 1000 ವರ್ಷಗಳ ಹಿಂದ್ಗಡೆ ಮಾಡಿ ಬಿಟ್ಬಿಟ್ಟಿದ್ರು. ಈಜಿಪ್ಷಿಯನ್ ಸಿವಿಲೈಸೇಷನ್ ಪತನವಾದ ಮೇಲೆ ಇದು ಒಂಥರ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದೆ. ಈ 200 ವರ್ಷದಿಂದಾನೇ ಇದೆಲ್ಲ ಆಚೆ ಕಡೆ ತೆಗೆದು ಇದನ್ನ ರೆಸ್ಟೋರ್ ಮಾಡ್ತಾ ಇರೋದು. ಇಷ್ಟೆಲ್ಲ ಆರ್ಟಿಫ್ಯಾಕ್ಟ್ಸ್ ಇದೆಯಲ್ಲ, ಇದು ಕೇವಲ ಒಂದು 20-30% ಮಾತ್ರ ಅಂತೆ. ಅಂದ್ರೆ ಇನ್ನು 70% ಇವರ ಕೊಡುಗೆಗಳೆಲ್ಲ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಹೇಸಿ ರಾ ಅಂತೆ ಅವರ ರೀಕನ್ಸ್ಟ್ರಕ್ಟೆಡ್ ಟೂಮ್, ಸಮಾಧಿಯನ್ನ ಇಲ್ಲಿ ಮತ್ತೆ ಕಟ್ಟಿದಾರಂತೆ ಅಲ್ಲಿಂದ ತಂದು. ಸೊ ಅವ್ರ ಸಮಾಧಿ ಈ ತರ ಇತ್ತಂತೆ. ಒಳಗಡೆ ಬಿದ್ದೋಗಿರೋದನ್ನ ತಕೊಬಂದಿಲ್ಲಿ ರೆಸ್ಟೋರ್ ಮಾಡಿದ್ದಾರೆ. ಸೈಡಲ್ಲಿ ಕಾಣೋ ವುಡನ್ ಪ್ಯಾನಲ್ಸ್ ಇದೆಯಲ್ಲ, ಇವೆಲ್ಲ ಒರಿಜಿನಲ್ ಅಂತೆ. ಆ ಫೋಟೋಲ್ ಕಾಣ್ತಾ ಇರೋದು ಹೇಸಿ ರಾ ನಡೀತಾ ಇರೋ ಫೋಟೋ ಅಂತೆ. ಹೇಸಿ ರಾ ನಿಂತ್ಕೊಂಡಿರೋ ಫೋಟೋ, ಹೇಸಿ ರಾ ವಾಕ್ ಮಾಡ್ತಾ ಇರೋ ಫೋಟೋ. ನಮ್ಮ ಕಾಲದಲ್ಲಿರೋ ತರ ಬರೆಯೋ ತರ ಇರ್ಲಿಲ್ಲ ಚರಿತ್ರೆ. ಈ ತರ ಪಿಕ್ಚರ್ಸ್ ಮುಖಾಂತರ ನೋಡಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಚರಿತ್ರೆನ. ಇದು ಶಾಪ್ಸ್ ಅಂದ್ರೆ ಕುಫು ಅಂತ ಕರೀತಾರಲ್ಲ, ಗ್ರೇಟ್ ಪಿರಮಿಡ್ ಇವರೇ ಕಟ್ಟಿದ್ದು. ಅವ್ರದ್ದೊಂದು ಸಣ್ಣ ಸ್ಟ್ಯಾಚ್ಯೂ ಇದೆ ನೋಡಿ, ಅಬಿಡೋಸ್ ಅಂತ ಒಂದ್ ಪ್ಲೇಸ್ ಅಲ್ಲಿ 1903ರಲ್ಲಿ ಸಿಕ್ಕಿದೆ ಇದು. ಆ ಕಾಲದಲ್ಲಿ ನೋಡಿ, ಒಂದು ಗೋಡೆನ್ ಕೂಡ ಖಾಲಿಯಾಗಿ ಬಿಡ್ತಾ ಏನೋ ಒಂದು ಚಿತ್ರ ಬಿಡಿಸೋದು, ಅದ್ರ ಮೇಲೆ ಕೆತ್ತನೆ ಮಾಡೋದಂತೂ ಮಾಡಿದ್ದಾರೆ ನೋಡಿ. ನೀವೀಗ ನೋಡ್ತಾ ಇರೋದು ಕಿಂಗ್ ಅಖೆನಾಟನ್ ಅವರ ಈ ಕಾಫಿನ್ ಶವಪೇಟೆ ಏನ್ ಕರಿತೀವಿ ಅದರದ ಕೆಳಗಡೆ ಭಾಗವಾಗಿತ್ತಂತೆ. ಇದು ಮೇಲೆ ಭಾಗ. ಇದು
ಇದು ನೋಡಿ 3-4 ಸಾವಿರ ವರ್ಷಗಳ ಹಿಂದೆ ಆ ರಾಜನ್ನ ಬರಿ ಮಾಡಿದ ಅಸಲಾದ ಶವಪೆಟ್ಟಿಗೆ ಅಂತೆ. ನಾವು ಮಮ್ಮಿ ಅಂತ ಏನ್ ಕರಿತೀವಿ, ಆ ಬರಿಯಲ್ ಚೇಂಬರ್ ಅಲ್ಲಿ ರಾಜಂದು ಅಥವಾ ಒಬ್ಬ ಪ್ರಮುಖರನ್ನ ಅದನ್ನ ಬರಿ ಮಾಡಿರ್ತಾರೆ. ಇದೆಲ್ಲ ಇಲ್ಲಿ ನೋಡ್ರಿ ಎಲ್ಲ ಶವಪೆಟ್ಟಿಗೆಗಳೇ. ಇವ್ರು ನೋಡಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮನುಷ್ಯ ಸತ್ತೋದ್ಮೇಲೆ ಅಂತ. ತುಂಬಾ ದೊಡ್ಡ ಪ್ರಮುಖ ವ್ಯಕ್ತಿಗಳಾದ್ರೆ ಈ ತರ ದೊಡ್ಡ ದೊಡ್ಡ ಸಾರ್ಕೋಫೇಗಸ್ ಅಲ್ಲಿ ಅವ್ರನ್ನ ಬರಿ ಮಾಡ್ತಾ ಇದ್ರು. ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಮತ್ತೆ ಮೇಲೆ ಇನ್ನೊಂದು ಬಾಕ್ಸ್ ಇರುತ್ತೆ. 2 ಪಾರ್ಟ್ ಕಂಬೈನ್ ಮಾಡಿ ಮಧ್ಯದಲ್ಲಿ ಅವರ ಶವವನ್ನ ಊತಿಡ್ತಾ ಇದ್ರು ಅಂತ ತಿಳ್ಕೊಬಹುದು ನಾವು. ಇವಾಗ ನಾವು ಹೋಗ್ತಾ ಇರೋದು ಸೂಸನ್ನೆಸ್ 1 ಅವರ ವಸ್ತುಗಳನ್ನ ಸಂಗ್ರಹಣೆ ಮಾಡಿದ್ದಾರೆ, ಅದ್ ನೋಡಕ್ ಹೋಗ್ತಾ ಇದೀವಿ. ಅವ್ರ ಕಾಲದಲ್ಲಿ ಅವ್ರು ಯೂಸ್ ಮಾಡಿದ ವಸ್ತುಗಳೆಲ್ಲ ಇಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಇವೆಲ್ಲ ನೀವು ನೋಡ್ತಾ ಇದ್ರಲ್ಲ, ಇವೆಲ್ಲ ಈ ಕಿಂಗ್ ಸೂಸನ್ನೆಸ್ 1 ಅವ್ರ ಜೊತೆ ಬರಿ ಮಾಡಿದ್ರಂತೆ. ಇವೆಲ್ಲ ಅವ್ರ ನೀವು ನೋಡ್ಬೋದು, ಕಾಲುಗಳಿಗೆ ಮತ್ತೆ ಕಾಲಿನ ಬೆರಳುಗಳಿಗೆ, ಕೈ ಬೆರಳುಗಳಿಗೆ ಗೋಲ್ಡಿಂದ ಏನೋ ತಯಾರು ಮಾಡಿ ಹಾಕಿದ್ದಾರೆ. ನೆಕ್ಲೆಟ್ಸ್ ಹಾಕಿದ್ದಾರೆ, ಅಮ್ಯುಲೆಟ್ ಅಂತ ಕರೀತಾರಂತೆ ಅವರು. ಕೈಗೆ ಬ್ರೇಸ್ಲೆಟ್ಸ್ ಎಲ್ಲ ಹಾಕಿದ್ದಾರೆ ಅವ್ರ ಜೊತೆ ಬರಿ ಮಾಡಿದಾಗ. ಒಳ್ಳೆ ವಿಷಯ ಅಂದ್ರೆ ಎಲ್ಲ ರೆಸ್ಟೋರ್ ಮಾಡ್ಕೊಂಡಿದ್ದಾರೆ ಇವನ್ನ. ಸದ್ಯ ಯಾರು ಕದ್ಕೊಂಡು ಹೋಗಿಲ್ಲ ಅಂತ ನಾವು ಅನ್ಕೋಬಹುದು. ಸ್ನೇಹಿತರೆ, ಈಗ ನಾವು ನಿಜವಾದ ಮಮ್ಮಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ ನನ್ನ ಹಿಂದೆ ಕಾಣಿಸ್ತಾ ಇರೋ ತರ ಯೂಯಾ ಮತ್ತು ತೂಯಾ ಅನ್ನೋ ಇಬ್ಬರು ಗಂಡ ಹೆಂಡತಿಯರ ಮಮ್ಮಿಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಈ ತೂಯಾ ಅವರ ಶವಪೆಟ್ಟಿಗೆ. ಸುಮಾರು 3000 ವರ್ಷ ಹಳೆಯದಂತೆ ಇದು ಯೂಯಾ ಅವರ ಶವಪೆಟ್ಟಿಗೆ. ಅವರ ಶವಪೆಟ್ಟಿಗೆಯಲ್ಲಿ ಇದ್ದಂತಹ ಈ ವಸ್ತುಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಆ ಶವಪೆಟ್ಟಿಗೆ ಒಳಗಡೆ ಇನ್ನೊಂದು ಶವಪೆಟ್ಟಿಗೆ ಮುಖವಾಡ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಇದು ಯೂಯಾ ಅವ್ರದ್ದು, ದೊಡ್ಡದಾಗಿದೆ, ಗಂಡಸಾಗಿರ್ಬೋದು ಮೇ ಬಿ. ಇದು ತೂಯಾ ಅವ್ರದ್ದು, ಇದು ಅವರ ವೈಫ್ ತೂಯಾ ಅವ್ರದ್ದು. ಇವರು ಕಿಂಗ್ ಅಮೆನ್ಹೋಟೆಪ್ ಇದಾರಲ್ಲ, ಅವರ ಪತ್ನಿಯಾದ ಕ್ವೀನ್ ಟಿ ಅವರ ಅಪ್ಪ ಅಮ್ಮ. ನಾವೀಗ ನೋಡ್ತಾ ಇರೋದು ತೂಯಾ ಅವರ ಮಮ್ಮಿ, ಅಂದ್ರೆ ಶವ. 3000 ವರ್ಷ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇದೊಂದು ಖಂಡಿತ ಅದ್ಭುತಾನೆ ಅಂತ ಹೇಳ್ಬೋದು. ಮುಖ ಕೂಡ ನೋಡಿದ್ರು ಕೂಡ ಇದು 3000 ವರ್ಷ ಅಂತ ಯಾವ ಇದರಲ್ಲೂ ಕೂಡ ಅನ್ಸೋದಿಲ್ಲ. ಈ ತೂಯಾ ಮಮ್ಮಿನ ಒಂದು ಬಾರಿ ಗಮನಿಸಿ ನೋಡಿ. ತಲೆಯಲ್ಲಿ ಕೂದಲು ಹಾಗೆ ಇದೆ, ಕಣ್ಣು ಹಾಗೆ ಇದೆ, ಕಿವಿ ಮೂಗೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಕಾಲನ್ನು ಕೂಡ ನೀವು ಗಮನಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಮೂಳೆ ಕೂಡ ಇನ್ನೂ ಕಾಣ್ತಾ ಇದೆ, ಚರ್ಮ ಹಾಗೆ ಇದೆ, ಕಾಲಿಗೇನು ಕಟ್ಕೊಂಡಿದ್ದಾರೆ ಅದು ಕೂಡ ಹಾಗೆ ಇದೆ. ಈಗ ನೋಡಿ ಆ ಮಮ್ಮಿಗೆ ಹಾಕಿದ್ದ ಮುಖವಾಡಗಳು ಯೂಯಾ ಮತ್ತು ತೂಯಾದು. ಇದು 100% ಗೋಲ್ಡಿಂದ ಮಾಡಿರ್ತಾರಂತೆ. ನೀವು ಗಮನಿಸಿದ್ರೆ ಇದಕ್ಕೆ ಒಂಥರ ಈ ಸ್ಟೋನ್ಸ್ ಇಂದ ಕೂಡ ತುಂಬಾ ಅಲಂಕಾರ ಮಾಡಿದ್ದಾರೆ. ವಿಗ್ ಹಾಕಿದ್ದಾರೆ, ಮತ್ತೆ ಕಣ್ಣುಗಳಿಗೆಲ್ಲ ಒಂಥರ ಬ್ಲೂ ಕಲರ್ ಐಲೈನರ್ ಹಾಕಿದ್ದಾರೆ. ತೀರ್ಕೊಂಡ್ಮೇಲೆ ಆತ್ಮ ಆಚೆ ಹೋಗುತ್ತಲ್ಲ, ಮತ್ತೆ ಈ ದೇಹಕ್ಕೆ ಬಂದು ಸೇರ್ಕೋಬೇಕಾದ್ರೆ ದೇಹ ಈಸಿಯಾಗಿ ಐಡೆಂಟಿಫೈ ಮಾಡಲಿ ಅಂತ ಈ ತರ ಮಾಡ್ತಾರಂತೆ. ಮುಂದೆ ಕಾಣ್ತಾ ಇದೆಯಲ್ಲ, ಇದು ವುಡನ್ ಚೇರ್. ಈ ಯೂಯಾ ಮತ್ತು ತೂಯಾ ಯೂಸ್ ಮಾಡ್ತಾ ಇದ್ರನ್ನ. ಈ ತರ ಯಾರಾದ್ರೂ ತೀರ್ಕೊಂಡು ಅವ್ರನ್ನ ಬರಿ ಮಾಡಿದಾಗ ಅವ್ರು ಯೂಸ್ ಮಾಡ್ತಾ ಇದ್ದ ಎಲ್ಲಾ ವಸ್ತುಗಳನ್ನು ಅದರಲ್ಲೇ ಬರಿ ಮಾಡ್ತಾ ಇದ್ರಂತೆ. ಈಗ ನೋಡಿ, ಇದು ಯೂಯಾ ಮಲ್ಕೋತಾ ಇದ್ದ ಬೆಡ್, ಈ ಕಡೆ ಇರೋದು ತೂಯಾ ಮಲ್ಕೋತಾ ಇದ್ದ ಬೆಡ್. ವುಡ್ಡಿಂದ ಮಾಡಿದ್ದಾರೆ. ಅವರು ಯೂಸ್ ಮಾಡ್ತಾ ಇದ್ದ ಆರ್ನಮೆಂಟ್ ಬಾಕ್ಸಸ್, ಚೇರ್ಸ್, ಇದೆಲ್ಲ ನಾವು ಇಲ್ಲಿ ಕಾಣಬಹುದು. ಅವ್ರು ಯೂಸ್ ಮಾಡ್ತಾ ಇದ್ದ ರಥ ಕೂಡ ಇಲ್ಲೇ ಇದೆ ನೋಡಿ. ಈ ರಥನ ಯೂಯಾ ಮತ್ತು ತೂಯಾ ಯೂಸ್ ಮಾಡ್ತಾ ಇದ್ರಂತೆ. ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಸ್ನೇಹಿತರೆ, ನಾವು ಹೋಗ್ತಾ ಇರೋ ಮತ್ತೊಂದು ಮ್ಯೂಸಿಯಂ NMEC ಅಂತ, ನ್ಯಾಷನಲ್ ಮ್ಯೂಸಿಯಂ ಆಫ್ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ. ಇದೊಂದು ತುಂಬಾ ಮಾಡರ್ನ್ ಮ್ಯೂಸಿಯಂ. ಇದನ್ನು ಓಪನ್ ಮಾಡಿದ್ದು 2021ರಲ್ಲಿ.
ಈ 4 ವರ್ಷದಲ್ಲೇ ಸಿಕ್ಕಾಪಟ್ಟೆ ರಿವ್ಯೂಸ್ ಬರ್ದಾರೆ ಇದ್ರ ಬಗ್ಗೆ. ಇಲ್ಲಿ ಸುಮಾರು 22 ಫರೋಗಳು ಮತ್ತೆ ಅವರ ರಾಣಿಯರು ಇರ್ತಾರಲ್ಲ ಅವ್ರದ್ದು ಅವಶೇಷಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡಿದಾರಂತೆ. ಅದಕ್ಕೋಸ್ಕರನೇ ಒಂದು ರಾಯಲ್ ಮಮ್ಮೀಸ್ ಹಾಲ್ ಅಂತ ಬೇರೆ ಮಾಡಿದಾರಂತೆ. ಬನ್ನಿ ನೋಡೋಣ. ತುಂಬಾ ಜನ ಇದ್ದಾರೆ ಒಳಗಡೆ. ನೋಡಕ್ಕೆ ಹಳೆ ಮ್ಯೂಸಿಯಂ ತರ ಇಲ್ಲ, ಒಂದು ಹೊಸ ಮಾಲ್ ತರ ಕಾಣ್ತಾ ಇದೆ. ನಾವು ಇದಕ್ಕೆ ಮುಂಚೆ ವಿಸಿಟ್ ಮಾಡಿದ್ವಲ್ಲ ಈಜಿಪ್ಷಿಯನ್ ಮ್ಯೂಸಿಯಂ, ಅಲ್ಲಿ ಜನರಲಿ ತುಂಬಾ ಆರ್ಟಿಫ್ಯಾಕ್ಟ್ಸ್ ಅಂತದನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇಲ್ಲಿ ಈ ಫೆರೋಗಳು ಮತ್ತೆ ಕ್ವೀನ್ಸ್ ಇದಾರಲ್ಲ ಅವರ ಅವಶೇಷಗಳನ್ನ ಮಮ್ಮಿಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡಿದಾರಂತೆ. 2021ರಲ್ಲಿ ಈ NMUC ಮ್ಯೂಸಿಯಂ ಓಪನ್ ಆದಾಗ ಇದಕ್ಕೂ ಮುಂಚೆ ನಾವು ನೋಡಿದ ತಹರೀರ್ ಸ್ಕ್ವೇರ್ ಅಲ್ಲಿದ್ದ ಈಜಿಪ್ಷಿಯನ್ ಸಿವಿಲೈಸೇಷನ್ ಮ್ಯೂಸಿಯಂ ಇದೆಯಲ್ಲ, ಅಲ್ಲಿಂದ 22 ರಾಜ ರಾಣಿಯರ ಅವಶೇಷಗಳನ್ನ ಮಮ್ಮಿಗಳನ್ನ ಮತ್ತು ಆರ್ಟಿಫ್ಯಾಕ್ಟ್ಸ್ ನ ಅಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ಲಾಯ್ತಂತೆ. ಮಾಡ್ಬೇಕಾದ್ರೆ ಅವ್ರಿಗೆ ರಾಜ ಮರ್ಯಾದೆ ಕೊಟ್ಟು ರಥದ ಮೇಲೆ ಕರ್ಕೊ ಬಂದಂಗೆ ಇಡೀ ಪ್ರಪಂಚ ಬೆರಗಾಗುವ ತರ ಈ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂದ್ರೆ ಎಲ್ಲರೂ ಹೆಮ್ಮೆಯಿಂದ ನೋಡೋ ತರ ಇಲ್ಲಿಗೆ ಕರ್ಕೊ ಬರ್ಲಾಯ್ತಂತೆ. ಅದನ್ನೇ ಈಗ ನಾವು ನೋಡ್ತಾ ಇರೋ ದ ಫರೋಸ್ ಗೋಲ್ಡನ್ ಪರೇಡ್ ಅಂತ ಕರೀತಾರೆ. ಈ ಮ್ಯೂಸಿಯಂ ಅಲ್ಲಿ ಕೂಡ ನಾವು ತುಂಬಾ ಆರ್ಟಿಫ್ಯಾಕ್ಟ್ಸ್ ನ ನೋಡಬಹುದು. ಈ ಮ್ಯೂಸಿಯಂ ಇದಕ್ಕೂ ಮುಂಚೆ ನೋಡಿದ ಮ್ಯೂಸಿಯಂಗಿನ ತುಂಬಾ ಅಲ್ಟ್ರಾ ಮಾಡರ್ನ್ ಆಗಿದೆ. ಆ ಕಾಲದಲ್ಲಿ ಯೂಸ್ ಮಾಡಿದ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಇಲ್ಲಿ ಮಾಡರ್ನ್ ಈಜಿಪ್ಟ್ ರಾಜರದ ಕೆಲವು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ನಾನೀಗ ಈ ಮ್ಯೂಸಿಯಂನಲ್ಲಿರೋ ಅತಿ ಮೈನ್ ಅಟ್ರಾಕ್ಷನ್ ಅಂತ ಏನಂತಾರೆ ದ ರಾಯಲ್ ಮಮ್ಮೀಸ್ ಹಾಲ್ ನೋಡ್ಕೊ ಬಂದೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಮಾಡಲ್ಲ. ಅಲ್ಲಿ ಸುಮಾರು 22 ಮಮ್ಮಿಗಳಿವೆ. ಈ ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಿ ಈ ಫೇಮಸ್ ರಾಜರು ರಾಣಿಯರು ಏನಿದ್ರು ಈ ತರ ರಾಮ್ಸೆಸ್ 1 2 3 4 5 6 9 ಅಂತೆ, ಫರೋದ ಸೆತಿ 1 2 ಮತ್ತೆ ಕ್ವೀನ್ ಟಿ ಮತ್ತೆ ಕ್ವೀನ್ ಹಟ್ ಶೇಪ್ ಸೂಟ್ ಅವ್ರದ್ದು ಎಲ್ಲರದು ಮಮ್ಮಿಗಳಿದೆ. ನಂಬಕ್ಕೆ ಅಂತೂ ತುಂಬಾ ಅಸಾಧ್ಯ ಅನ್ಸುತ್ತೆ. 3200 3500 ವರ್ಷಗಳ ಮಧ್ಯೆ ಅವರೆಲ್ಲ ಈ ಈಜಿಪ್ಟ್ ನ ಆಳಿದವರು. ಇವತ್ತಿಗೂ ಅವ್ರನ್ನ ಪ್ರಿಸರ್ವ್ ಮಾಡಲಾಗಿದೆ. ಬಹುಶಃ ಈ ತರ ಪ್ರಪಂಚದ ಯಾವ ಸಂಸ್ಕೃತಿಯಲ್ಲೂ ಯಾವ ನಾಗರಿಕತೆಯಲ್ಲೂ ಈ ತರ ಪ್ರಿಸರ್ವ್ ಮಾಡುವ ಒಂದು ಇದು ಎಲ್ಲೂ ಇಲ್ಲ ಅನ್ಸುತ್ತೆ. ಅದು ಕೇವಲ ಈಜಿಪ್ಷಿಯನ್ರಿಗೆ ಮಾತ್ರ ಸಾಧ್ಯ. ನಂಬಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅವ್ರು ನೋಡಿದ್ರೆ ಸುಮಾರು ರೀಸೆಂಟ್ ಆಗಿ ಸತ್ತ ಹಾಗಿದೆ. ಅವ್ರ ಚರ್ಮ ಹಾಗೆ ಇದೆ, ಅವ್ರ ಕೂದಲು, ಅವ್ರ ಕಿವಿ, ಮೂಗು, ಕಣ್ಣು, ಹಲ್ಲು ಕೂಡ ಹಾಗೆ ಇದೆ, ಉಗುರುಗಳು ಕೂಡ ಹಾಗೆ ಇದೆ. ದೇಹ ಮಾತ್ರ ತುಂಬಾ ಕಪ್ಪಾಗಿದೆ ಕಾಲಕ್ರಮೇಣ. ಆದ್ರೂ ಕೂಡ ಇದೊಂದು ವಿಸ್ಮಯ ಅಂತ ಹೇಳ್ಬೋದು ನಾವು. ಸ್ನೇಹಿತರೆ, ನಾನೀಗ ಕೈರೋನಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋ ಕೈರೋ ಟವರ್ ಹತ್ರ ಬಂದಿದ್ದೀನಿ. ಇದು ತುಂಬಾ ಒಳ್ಳೆ ಡಾಮಿನೇಟಿಂಗ್ ಬಿಲ್ಡಿಂಗ್ ತರ ಕಾಣುತ್ತೆ ಕೈರೋ ಅಲ್ಲಿ. ಮೇಲೆ ಹೋದ್ರೆ ಈ ನೈಲ್ ನದಿ, ಗೀಜಾ ಪಿರಮಿಡ್ಸ್ ಮತ್ತೆ ಸುತ್ತು ಇರೋ ಎಲ್ಲಾ ಬಿಲ್ಡಿಂಗ್ಸ್ ಒಳ್ಳೆ ಕಮಾಂಡಿಂಗ್ ವ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಆ ಮೇಲೆ ಇರೋ 360 ಡಿಗ್ರಿ ಅಬ್ಸರ್ವೇಷನ್ ಡೆಕ್ ಕೂಡ ನಾವು ಹೋಗೋಣ. ಈ ಕೈರೋ ಟವರ್ ಇರೋದು ನೈಲ್ ನದಿ ದಡೆಯಲ್ಲಿರೋ ಈ ಜಮಲೆಕ್ ಐಲ್ಯಾಂಡ್ ಮೇಲೆ ಅಂತ. ಸುಮಾರು 187 ಮೀಟರ್ ಇದೆ ಅಂತೆ ಗ್ರೌಂಡ್ ಇಂದ. ಇದು ಕೈರೋಲಿರೋ ಈ ಮಾಡರ್ನ್ ಲ್ಯಾಂಡ್ ಮಾರ್ಕ್ಸ್ ಏನಂತಾರೆ ಅದರಲ್ಲಿ ಇದು ತುಂಬಾ ಫೇಮಸ್ ಅಂತಾರೆ. ಅದಲ್ಲದೆ ಒಂದು 360 ಡಿಗ್ರಿ ರೊಟೇಟಿಂಗ್ ರೆಸ್ಟೋರೆಂಟ್ ಬೇರೆ ಇದೆಯಂತೆ. ಇದನ್ನು ಕಟ್ಟಿದ್ದು 1961ರಲ್ಲಿ. ಅವಾಗ ಕೋಲ್ಡ್ ವಾರ್ ನಡೀತಾ ಇತ್ತು ಅಮೆರಿಕಾಗೂ ಮತ್ತೆ ರಷ್ಯಾ ಮಧ್ಯೆ. CIA ಅವರು ಇಲ್ಲಿನ ಪೊಲಿಟಿಕಲ್ ಸಿಚುವೇಶನ್ ಇನ್ಫ್ಲೂಯೆನ್ಸ್ ಮಾಡ್ಸಕ್ಕೆ ದುಡ್ಡು ಕೊಟ್ಟಿದ್ರಂತೆ. ಅದನ್ನ ಪ್ರೆಸಿಡೆಂಟ್ ನಾಜರ್ ಬಂದು ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿ ಒಂದು ಲ್ಯಾಂಡ್ ಮಾರ್ಕ್ ಬಿಲ್ಡಿಂಗ್ ಆಗಿ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಟವರ್ನ ನೋಡಿದ್ರೆ ಮೇಲೆಯಿಂದ ಲೋಟಸ್ ಫ್ಲವರ್ ತರ ಕಟ್ಟಿದ್ದಾರೆ. ಸ್ನೇಹಿತರೆ, ಸುಮಾರು 1.5 ಗಂಟೆ ವೆಯ್ಟ್ ಮಾಡಿ ಕೈರೋ ಟವರ್ ಮೇಲೆ ಬಂದಿದ್ದೀನಿ. ಇಲ್ಲಿಂದ ಕೈರೋ ನಗರದ ಒಳ್ಳೆ ಬ್ರೆತ್ ಟೇಕಿಂಗ್ ವ್ಯೂ ಕೂಡ ಕಾಣುತ್ತೆ. ನೀವು ನೋಡ್ಬೋದು ನೈಲ್ ನದಿನ. ಈ ಒಂಥರ ಈಜಿಪ್ಟ್ಗೊಂದು ಜೀವ ನದಿ. ಈಜಿಪ್ಟ್ ಪಾಪ್ಯುಲೇಷನ್ ಸುಮಾರು 12 ಕೋಟಿ ಇದೆ. ಅದರಲ್ಲಿ 95% ಈ ನೈಲ್ ನದಿ ದಡೆಯಲ್ಲೇ
ಬದುಕ್ತಾ ಇದ್ದಾರೆ. ಕೈರೋ ಆಗಿರ್ಬೋದು, ಗೀಜಾ ಆಗಿರ್ಬೋದು, ಆಸ್ವಾನ್, ಲಕ್ಸರ್, ಅಬು ಸಿಂಬೆಲ್, ಯಾವ ದೊಡ್ಡ ನಗರ ತಗೊಂಡ್ರು ಅದು ನೈಲ್ ನದಿ ದಡದಲ್ಲಿಯೇ ಇದೆ. ನೀವು ಪಿರಮಿಡ್ಸ್ ಆಫ್ ಗೀಜಾ ಇಲ್ಲಿಂದ ನೋಡ್ಬೋದು, ನಿಮಗೆ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಸ್ನೇಹಿತರೆ, ನಾನೀಗ ನೈಲ್ ನದಿ ದಡ, ನೈಲ್ ಕಾರ್ನಿಷ್ ಅಂತಾರಲ್ಲ, ಅಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಈ ಕೈರೋ ನಗರದನ್ನ ನೋಡ್ಬೋದು. ಕೈರೋ ನಗರದ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇಲ್ಲಿಗೆ ಕಾಣುತ್ತೆ. ಈ ಕಡೆ ನೋಡೋದಾದ್ರೆ ಕೈರೋ ಟವರ್ ಕಾಣ್ತಾ ಇದೆ, ನೋವೋಟೆಲ್ ಹೋಟೆಲ್ ಪಕ್ಕದಲ್ಲಿ. ಆಮೇಲೆ ಬಲಗಡೆಗೆ ದ ನೈಲ್ ರಿಡ್ಜ್ ಕಾರ್ಲಿಟನ್ ಹೋಟೆಲ್, ಮತ್ತೆ ಸೆಮಿರಾಮಿಸ್ ಇಂಟರ್ ಕಾಂಟಿನೆಂಟಲ್ ಹೋಟೆಲ್, ಹಿಲ್ಟನ್ ಹೋಟೆಲ್ ಇಲ್ಲೆಲ್ಲ ಕಾಣ್ತಾ ಇದೆ. ತುಂಬಾ ಜನ ಫಲುಕಾ ರೈಡ್ ಅಂತ ಕರೀತಾರೆ, ಬೋಟ್ ರೈಡ್ ಮಾಡ್ತಾ ಇದ್ದಾರೆ. ಈ ಕಡೆ ಬ್ಲೂ ನೈಲ್ ಅಂತ ಒಂದು ಫ್ಲೋಟಿಂಗ್ ರೆಸ್ಟೋರೆಂಟ್ ಇದೆ. ತುಂಬಾ ಡಲ್ ಆಗಿರುತ್ತೆ ಡೇ ಟೈಮ್ ಈ ಕೈರೋ ನಗರ, ಬಟ್ ರಾತ್ರಿ ಆಗೋಷ್ಟೊತ್ತಿಗೆ ತುಂಬಾ ಆಕ್ಟಿವ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಲೈಟ್ಸ್, ನದಿ, ಅದರಲ್ಲಿ ಬೋಟ್ಸ್, ಲೌಡ್ ಮ್ಯೂಸಿಕ್. ಇನ್ನೊಂದಲ್ಲಿ ಬ್ಲೂ ನೈಲ್ ಅಂತ ಅಲ್ಲಿಗೆ ಹೋಗಿದ್ದೆ ಆ್ಯಕ್ಚುಲಿ. ಅವಾಗ ಅವರು ವಿಡಿಯೋ ರೆಕಾರ್ಡಿಂಗ್, ಫೋಟೋಸ್ ಅವೆಲ್ಲ ಅಲೋ ಮಾಡಲ್ಲ ಅಂತ ಹೇಳಿದ್ರು. ತುಂಬಾ ರಿಸ್ಟ್ರಿಕ್ಷನ್ಸ್ ಕೆಲವೆಲ್ಲ. ಶ್ರೀಲಂಕಾ, ವಿಯೆಟ್ನಾಂ, ಥಾಯ್ಲ್ಯಾಂಡ್ ತುಂಬ ಲಿಬರಲ್ ಆಗಿರುತ್ತೆ ರೂಲ್ಸ್, ಬಟ್ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್. ಬಟ್ ಏನು ಮಾಡೋದು, ನಾವು ಈ ದೇಶಕ್ಕೆ ಬಂದ ಮೇಲೆ ಈ ದೇಶ ರೂಲ್ಸ್ನ ಖಂಡಿತ ತಪ್ಪದೆ ಪಾಟಿಸಲೇಬೇಕು. ಇಲ್ಲಿ ಯಾವುದೋ ನೈಲ್ ಸಿಟಿ ಅಂತ ಒಂದು ಫ್ಲೋಟಿಂಗ್ ರೆಸ್ಟೋರೆಂಟ್ ಇರೋ ಥರ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ಹಳೆ ಕಾಲದ ಈಜಿಪ್ಷಿಯನ್ ವೇಷ ಹಾಕಿ ಹೊರಗಳ ಥರ ಕಾಣೋ ಥರ ಮಾಡಿದ್ದಾರೆ. ಬಟ್ ಈ ನೈಲ್ ಕಾರ್ನಿಷ್ ಏನಿದೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಕಸ ಇಲ್ಲೂ ಯಾವುದು ಕಾಣ್ತಾ ಇಲ್ಲ, ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ.